ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಒನ್ ಬಂದು ಗ್ಲಾಸ್ ವಾಸು. ನಾನು ಏನು ತೋರಿಸ್ತಾ ಇದ್ದೀನಿ ಇದು ಬಂದು ಗೋಲ್ಡ್ ಕಲರ್ ಫಿನಿಶಿಂಗಲ್ಲಿದೆ. ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡ್ಬೋದು, ಇದು ವೈಟಲ್ಲಿದೆ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇದು 2 ಪೀಸ್ ಬರುತ್ತೆ. ವರ್ತ್ ಇಟ್ ಅಂತಲೇ ಹೇಳ್ಬೋದು ಆ ಪ್ರೈಸ್ಗೆ. ಇಲ್ಲೊಂದು ಇಟ್ಟಿದ್ದೀನಿ ಮತ್ತು ಸೆಂಟರ್ ಟೇಬಲಲ್ಲೊಂದು ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಅದರದ್ದು ಕಲರ್, ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಈ ಸೋಫಾ ಕವರ್ಸ್. ನಾವು ಮುಂಚೆ ಹಾಕಿದ್ದು ಬೇರೆ ಕಡೆನೇ ಪರ್ಚೇಸ್ ಮಾಡಿದ್ದು ಮೈಸೂರಲ್ಲಿ. ಅದು ಬಂದು 3000 ರುಪೀಸ್ ಇತ್ತು. ಬಟ್ ನಂಗೆ ಆ ಕಲರ್ ಇಷ್ಟ ಆಗಿರಲಿಲ್ಲ. ಬಟ್ ಕ್ವಾಲಿಟಿ ಅಂತೂ ಇದಕ್ಕಿಂತ ಅದು ಚೆನ್ನಾಗೇ ಇತ್ತು ಕ್ವಾಲಿಟಿ. ಡಿಸೈನ್ ಕೂಡ ಚೆನ್ನಾಗಿತ್ತು. ನನಗೆ ಕುಷನ್ ಬ್ಲೂ ಕಲರ್ ಇರೋದ್ರಿಂದ ನನಗೆ ಬ್ಲೂ ಇಲ್ಲ ಕ್ರೀಮಿಶಲ್ಲೇ ಹಾಕಬೇಕಾಗಿತ್ತು. ಕ್ರೀಮಿಶ್ ಹಾಕಿದ್ರೆ ಕೊಳೆ ಆಗುತ್ತೆ ಅಂತ ನಾನು ಈ ಥರ ಬ್ಲೂ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಈ ಪ್ರೈಸ್ಗೆ ತುಂಬ ದಿನದಿಂದ ಯೂಸ್ ಮಾಡ್ತಿರೋದ್ರಿಂದ ತುಂಬಾ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಕೊಳೆ ಆಗಿದ್ರೆ ಅಷ್ಟು ಕಾಣ್ಬರಲ್ಲ. ಮಕ್ಕಳಿರೋದ್ರಿಂದ ಅವಾಗವಾಗ ಗಲೀಜ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಈ ಕುಷನ್ ಕವರು. ಇದು ಅಷ್ಟೇ, ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಸರ್ಚ್ ಮಾಡಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ಇದು ಕೂಡ 5 ಪೀಸ್ ಬರುತ್ತೆ. ಇದ್ರದ್ದು ಪ್ರೈಸ್ ಏನಾದ್ರು ಬೇಕು ಅಂತ ಅಂದರೆ, ಇದರ ಲಿಂಕ್ ಏನಾದ್ರು ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ಲಿಂಕ್ನ ನಿಮಗೆ ಕಳಿಸ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಫೈನಲ್ ಆಗಿ ಈ ಥರ ಇದೆ. ನಿಮ್ಗೆ ಇಷ್ಟ ಆಯಿತಾ ಏನು ಅಂತ. ನನಗೆ ಬ್ಲೂ ಕಲರ್ ಥೀಮಲ್ಲಿ ಬೇಕಾಗಿತ್ತು ಸೋಫಾ, ಹಾಗಾಗಿ ನಾನು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಸೋಫಾ ಕವರ್ ಬಂದು ನಿಮಗೆ ಲೆಂತಿ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೋಬೋದು. 3+2 ಸೋಫಾ ಸೀಟ್ಗೂ ಕೂಡ ನೀವು ಕಟ್ ಮಾಡ್ಕೋಬೋದು. ನಮ್ಮದು ಬಂದು ಎಲ್ ಶೇಪ್ ಅಲ್ವಾ, ಅದಕ್ಕೆ ತಕ್ಕಂಗೆ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೋಟಲಿ ಇದು 12 ಪೀಸಸ್ ಬರುತ್ತೆ. ನೆಕ್ಸ್ಟ್ ಬಂದು ವೈಟ್ ಕರ್ಟನ್. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ಡಿಸೈನ್ ನೋಡಿ, ಸ್ಟಾರ್ ಥರ ಬಂದಿರೋದು ತುಂಬಾ ಚೆನ್ನಾಗಿದೆ. ಮನೆಗೆ ಹಾಕಿದಾಗ ಇನ್ನೂ ಬ್ರೈಟ್ ಲುಕ್ನ ಕೊಡುತ್ತೆ ಮನೆಗೆ. ನನಗೆ ಮನೆ ಅಂತ ಅಂದರೆ ಸ್ವಲ್ಪ ಬ್ರೈಟ್ ಆಗಿರಬೇಕು, ಕತ್ಲೆ ಥರ ಇರೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಈ ಥರದನ್ನು ತರಿಸ್ಕೊಂಡಿದ್ದೀನಿ. ಮನೆಗೆ ಹಾಕಿದಾಗ ಇನ್ನೂ ಬ್ರೈಟ್ ಆಗಿರುತ್ತೆ. ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ವಾಶ್ ಮಾಡೋದು ಅಷ್ಟೇ, ತುಂಬ ಈಸಿಯಾಗಿ ನೀವು ವಾಶ್ ಮಾಡ್ಕೋಬೋದು. ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಿರೋದ್ರಿಂದ ಇದರಲ್ಲಿ ದಾರ ಏನಾದ್ರು ಕಿತ್ಕೊಳ್ಳುತ್ತೆ, ಏನಾದ್ರು ಇದಾಗುತ್ತೆ, ಡಿಸೈನ್ ಏನಾದ್ರು ಹೊರಟೋಗುತ್ತೆ ಅನ್ನೋ ಥರದ್ದು ಏನೂ ಇಲ್ಲ. ಇದು ನಿಮಗೆ 7 ಫೀಟಲ್ಲಿ 9 ಫೀಟಲ್ಲಿ ಕೂಡ ಅವೈಲಬಲ್ ಇರುತ್ತೆ, ತೊಗೋಬೋದು. ಹಾಗೆ ನನಗೆ ಈ ಕಡೆ ವಿಂಡೋ ಸೈಡು ನನಗೆ ತುಂಬ ಬೆಳಕು ಬೀಳ್ತಾ ಇತ್ತು. ಸೊ ಹಾಗಾಗಿ ನಾನು ಇದು ಸ್ವಲ್ಪ ಥಿಕ್ನೆಸ್ ಇರೋದನ್ನ ಕರ್ಟನ್ನ ಹಾಕ್ಕೊಂಡಿದ್ದೀನಿ. ಇದು ಬಂದು ವೆಲ್ವೆಟ್ ಮೆಟೀರಿಯಲ್ದಿದೆ, ಅಲ್ಲ ಗೋಲ್ಡ್ ಲೈನ್ಸ್ ಇದೆ ನೋಡಿ, ಅದು ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಇದು ಕ್ರೀಮಿಶ್ ವೈಟಲ್ಲಿದೆ. ಇದು ಅಷ್ಟೇ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ. ವಾಶ್ ಕೂಡ ಮಾಡಿದ್ದೀನಿ, ಆದರೂ ಕೂಡ ಅಷ್ಟೊಂದೇನು ಇದಾಗಿಲ್ಲ, ಚೆನ್ನಾಗೂ ಕೂಡ ಇದೆ. ಇದು ಅಷ್ಟೇ 7 ಫೀಟ್ ಮತ್ತು 9 ಫೀಟಲ್ಲಿ ಕೂಡ ಅವೈಲಬಲ್ ಇರುತ್ತೆ. ರೂಮ್ ಆಗಿರ್ಬೋದು, ಕೆಲವೊಂದು ಕಡೆ ಅಷ್ಟು ಬೆಳಕು ಬೇಡ ಅಂತ ಅಂದರೆ ನೀವು ಈ ಥರದನ್ನು ಹಾಕ್ಕೋಬೋದು. ನಿಮಗೆ ರೂಮ್ ಬ್ರೈಟ್ ಆಗಬೇಕು ಅಂತ ಅಂದರೆ ಮೊದಲನೇ ಸಲ ತೋರಿಸೋದ್ನಲ್ಲ ನೆಟ್ಟೆಡ್ ಕರ್ಟೈನ್, ನೀವು ಅದನ್ನು ಯೂಸ್ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದು ಕ್ಯೂಟ್ ಆಗಿರುವಂತಹ ಕಪ್. ಇದು ನನ್ನ ಮಗನಿಗೋಸ್ಕರ ಪರ್ಚೇಸ್ ಮಾಡಿರೋ ಅಂಥದ್ದು. ಇದರಲ್ಲಿ ಕಲರ್ಸ್ ಇದೆ, ಬ್ಲೂ ಕಲರ್ಸ್ ಇದೆ, ಹಾಗೆ ಯೆಲ್ಲೋ ಕಲರ್ಸ್ ಕೂಡ ಇತ್ತು. ಗಟ್ಟಿ ಇದೆ ಮೆಟೀರಿಯಲ್ಲು, ಹಾಗೆ ಎಷ್ಟು ಕ್ಯೂಟಾಗಿದೆ ನೋಡಿ. ಅದು ವಾಶ್ ಮಾಡಿದ್ರೂ ಕೂಡ ಹೋಗಲ್ಲ, ಏನು ಪ್ರಿಂಟೆಡ್ ಇದೆ ಅದು ವಾಶ್ ಮಾಡಿದ್ರೂ ಕೂಡ ಹೋಗಲ್ಲ. ಮೆಟೀರಿಯಲ್ ಗಟ್ಟಿ ಇರೋದ್ರಿಂದ ಪ್ರೈಸ್ಗೆ ವರ್ತ್ ಇಟ್ ಅಂತ ಅನಿಸ್ತು. ಒಂದು ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಏನಾದ್ರು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. 1/4 ಲೀಟರ್ಷ್ಟು ಹಾಲು ಹಿಡಿಯುತ್ತೆ ಆರಾಮಾಗಿ. ಹ್ಯಾಂಡಲು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಮಕ್ಕಳು ಹಿಡ್ಕೊಂಡು ಕುಡಿಯೋದಕ್ಕೂ ಕೂಡ ಚೆನ್ನಾಗಿದೆ. ಹ್ಯಾಂಡಲ್ ಕೂಡ ಗಟ್ಟಿ ಇದೆ. ನೆಕ್ಸ್ಟ್ ಬಂದು ಇಲ್ಲಿ ಸೋಫಾ ಕೆಳಗಡೆ ಹಾಕಿರುವಂತಹ ಮ್ಯಾಟು. ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗಲಿ ಅಂತಲೇ ತರಿಸ್ಕೊಂಡಿರೋದು. ಲೆಂತ್ ಕೂಡ ನಮ್ಮ ಸೋಫಾಗೆ ಮ್ಯಾಚ್ ಆಗುತ್ತೆ. ಹಾಗೆ ಈ ಮ್ಯಾಟಲ್ಲಿ ಆ್ಯಂಟಿ ಸ್ಲಿಪ್ ಇರೋದ್ರಿಂದ ಜಾಸ್ತಿ ಆ ಕಡೆ ಈ ಕಡೆ ಹೋಗುತ್ತೆ. ಪದೇ ಪದೇ ಸರಿ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿರುತ್ತೆ.
ನೆಕ್ಸ್ಟ್ ಬಂದು ಬ್ಯಾಂಬೋ ಪ್ಲಾಂಟ್ ಸೈಡ್ ಕಾರ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ, ವಾಶ್ ಕೂಡ ಮಾಡ್ಬೋದು, ರೀಸನಬಲ್ ಕೂಡ ಪ್ರೈಸ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಓದ್ ವಿಡಿಯೋದಲ್ಲಿ ಕೆಲವೊಂದು ಮೀಶೋ ಪ್ರಾಡಕ್ಟ್ಗಳನ್ನ ಹೋಮ್ ಡೆಕೋರ್ ಐಟಮ್ಗಳ ಬಗ್ಗೆ ಹೇಳಿದ್ದೀನಿ. ಆ ವಿಡಿಯೋನು ಕೂಡ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೊಮ್ಮೆ ಸಿಗ್ತೀನಿ. ಪಾರ್ಟ್ 3 ಮಾಡ್ತೀನಿ ಹೋಮ್ ಡೆಕೋರ್ ಐಟಮ್ ಬಗ್ಗೆನೇ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್.